ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಲಕ್ಷ್ಮಿ ಕ್ರಿಯೇಟಿವ್ ಕ್ರಿಯೇಷನ್ಸ್. ಮೊದಲನೇದಾಗಿ ನಾನು ಗಣೇಶನ ನೆನೆಸ್ಕೊತಾ ನನ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡುವಾಗ ಗಣೇಶನಿಗೆ ಪ್ರಸಾದದ ಮೂಲಕ ಶುರು ಮಾಡೋಣ ಅಂದ್ಬಿಟ್ಟು ಗಣೇಶನಿಗೆ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಅಂದ್ಬಿಟ್ಟು 3 kg ಕಡಲೆಕಾಳನ್ನ ತೊಗೊಂಡಿದ್ದೀನಿ. 3 kg ಕಡಲೆಕಾಳನ್ನ ಮೊದಲು ಚೆನ್ನಾಗಿ ಸೋಸ್ಕೋಬೇಕು. ಕಸ ಕಡ್ಡಿ ಇರುತ್ತಲ್ಲ ಅದನ್ನೆಲ್ಲ ತೆಗ್ದಾಕಿ ಚೆನ್ನಾಗಿ ನೀರಲ್ಲಿ 2 times ವಾಶ್ ಮಾಡಬೇಕು. ವಾಶ್ ಮಾಡಿ ಅದನ್ನು ಪೂರ್ತಿ ಓವರ್ನೈಟ್ ನೀರಲ್ಲಿ ಬಿಡಬೇಕು. ನೀರಲ್ಲಿ ಬಿಟ್ಟಾದಮೇಲೆ ಈ ಥರ ನೆಂದು ಕಾಳು ಸ್ವಲ್ಪ ದಪ್ಪ ಆಗಿರುತ್ತೆ. ನಂತರ ಅದನ್ನು ಒಂದು ಬೋಸಿಲಿ ನೀರನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಿ ಅದನ್ನು ಕುಕ್ಕರ್ನಲ್ಲಿ ಇಟ್ಟು, ನಾನು 1 ಕುಕ್ಕರಲ್ಲಿ ಆಗಲ್ಲ ಅಂತ 2 ಕುಕ್ಕರಲ್ಲಿ ಇಟ್ಟಿದ್ದೀನಿ. 2 ವಿಷಲ್ ಬರೆಸ್ಬೇಕು. 2 ವಿಷಲ್ ಬರ್ಸಾದ್ಮೇಲೆ ಕಾಳಿಗೆ ಬೇಯಿಸ್ಕೊಳ್ಬೇಕಾದ್ರೆ ಅದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ನಂತರ ಅದನ್ನು ಒಂದು ಸೈಡಲ್ಲಿಟ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿ ಸುಮಾರು ಒಂದು 8 ಈರುಳ್ಳಿ ಹಚ್ಚಿದ್ದೀನಿ. ಅದಕ್ಕೊಂದು 40 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಜೊತೆಗೆ ಕರ್ಬೇವಿನ ಸೊಪ್ಪು. ಸೊ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದರೆ ಅದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋವರೆಗೂ ಈರುಳ್ಳಿನ ಬಾಡಿಸ್ಕೋಬೇಕು. ನಂತರ ಅದಾದಮೇಲೆ ರುಬ್ಬಿರೋ ಮಿಶ್ರಣ ಹಾಕಬೇಕು. ರುಬ್ಬೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ ಈ 4 ಚೆನ್ನಾಗಿ ಪೇಸ್ಟ್ ಮಾಡಿ, ಸ್ವಲ್ಪ ನೀರು ಹಾಕ್ಕೋಬೋದು, ಪರವಾಗಿಲ್ಲ, ಪೇಸ್ಟ್ ಮಾಡಬೇಕು. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ಓವರ್ನೈಟ್ ನೆಂದಿರೋ ಕಡಲೆಕಾಳನ್ನು ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಯಿತು. ಸೊ ಓಕೆ, ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಈ ಪೇಸ್ಟೆಲ್ಲ ಇತ್ತಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದನ್ನ ಫುಲ್ಲು ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು 2 minutes ಆ ಕಾಳೆಲ್ಲ ಫುಲ್ಲು ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಅಂದರೆ ಬೇಯಿಸ್ಕೊಂಡಿರ್ತೀವಿ, ಸ್ವಲ್ಪ ಫ್ರೈ ಆದರೆ ಸಾಕು. ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಜೊತೆಗೆ ತೆಂಗಿನಕಾಯನ್ನು ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 2 minutes ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಬೇಯಿಸಬೇಕು. ನಂತರ ಗಣೇಶನ ಪ್ರಸಾದ ರೆಡಿ ಆಯಿತು. ರೆಡಿ ಆದಮೇಲೆ ಗಣೇಶನಿಗೆ ಪೂಜೆ ಮಾಡೋದ್ರ ಮೂಲಕ ನನ್ನ ಈ ಪ್ರಸಾದನ ಗಣೇಶನಿಗೆ ಸಮರ್ಪಣೆ ಮಾಡಿದೆ. ನನ್ನ ಈ ವಿಡಿಯೋ ನಿಮಗೆ ಲೈಕ್ ಆದಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಜೈ ಗಣೇಶ.